ಕರಾವಳಿ ಕರ್ನಾಟಕದ ಪವಿತ್ರ ಭೂಮಿಯಾದ ತುಳುನಾಡಿನಲ್ಲಿ ಸಾವಿರಾರು ವರ್ಷಗಳ ಹಿಂದೆ ಒಂದು ಅದ್ಭುತ ದೈವಿಕ ಕಥೆ ಆರಂಭವಾಗುತ್ತದೆ. ಸಮುದ್ರದ ಅಲೆಗಳು ಮೃದುವಾಗಿ ತೀರವನ್ನು ತಟ್ಟುತ್ತಿದ್ದವು. ಹಸಿರು ಕಾಡುಗಳು, ನದಿಗಳು ಮತ್ತು ಶಾಂತವಾದ ಗ್ರಾಮಗಳು ಈ ಭೂಮಿಯನ್ನು ಸ್ವರ್ಗದಂತೆ ಮಾಡಿದ್ದವು. ಜನರು ಭಕ್ತಿಯಿಂದ ದೇವರನ್ನು ಪೂಜಿಸುತ್ತಾ ಸಂತೋಷದಿಂದ ಜೀವನ ನಡೆಸುತ್ತಿದ್ದರು. ಆದರೆ ಒಂದು ದಿನ ಆ ಶಾಂತಿಗೆ ಭಯಾನಕ ನೆರಳು ಬೀಳಿತು. ಪಶ್ಚಿಮಘಟ್ಟದ ಆಳವಾದ ಕಾಡುಗಳಲ್ಲಿ ಕರ್ಕಾಸುರ ಎಂಬ ಭೀಕರ ರಾಕ್ಷಸನು ಕಠಿಣ ತಪಸ್ಸು ಆರಂಭಿಸಿದನು. ವರ್ಷಗಳ ತಪಸ್ಸಿನ ನಂತರ ಅವನು ಮಹಾದೇವರಾದ ಶಿವನನ್ನು ತೃಪ್ತಿಪಡಿಸಿದನು. ಶಿವನು ಅವನ ಮುಂದೆ ದಿವ್ಯರೂಪದಲ್ಲಿ ಕಾಣಿಸಿಕೊಂಡನು. ಕರ್ಕಾಸುರನು ಅಪಾರ ಶಕ್ತಿಯ ವರವನ್ನು ಬೇಡಿಕೊಂಡನು. ಅವನಿಗೆ ಆ ಶಕ್ತಿ ದೊರಕಿದ ತಕ್ಷಣ ಅವನು ಅಹಂಕಾರದಿಂದ ತುಂಬಿಕೊಂಡನು. ಆಮೇಲೆ ಕರ್ಕಾಸುರನು ತನ್ನ ರಾಕ್ಷಸ ಸೇನೆಯೊಂದಿಗೆ ತುಳುನಾಡಿನ ಗ್ರಾಮಗಳ ಮೇಲೆ ದಾಳಿ ಮಾಡಲು ಆರಂಭಿಸಿದನು. ದೇವಾಲಯಗಳನ್ನು ಧ್ವಂಸ ಮಾಡಿದರು, ಜನರನ್ನು ಕಾಡಿದರು. ಎಲ್ಲೆಡೆ ಭಯ ಮತ್ತು ಅಂಧಕಾರ ಆವರಿಸಿತು. ಭಯಗೊಂಡ ಜನರು ದೇವಿಯ ಆಶ್ರಯಕ್ಕೆ ಬಂದರು. ಅವರು ಜಗದ್ಮಾತೆಯಾದ ದುರ್ಗಾದೇವಿಯನ್ನು ಭಕ್ತಿಯಿಂದ ಪ್ರಾರ್ಥಿಸಿದರು. ಜನರ ಕರಗು ಕೇಳಿ ಆಕಾಶದಲ್ಲಿ ಪ್ರಭಾವಂತವಾದ ದಿವ್ಯ ಪ್ರಕಾಶ ಕಾಣಿಸಿಕೊಂಡಿತು. ಅದು ದುರ್ಗಾದೇವಿಯ ದಿವ್ಯ ರೂಪವಾಗಿತ್ತು. ಆದರೆ ಕರ್ಕಾಸುರನ ಶಕ್ತಿ ಬಹಳ ದೊಡ್ಡದಾಗಿತ್ತು. ಅವನನ್ನು ಸೋಲಿಸಲು ದೇವಿಯೊಬ್ಬಳ ಶಕ್ತಿ ಸಾಕಾಗಲಿಲ್ಲ. ಆ ಕಾರಣ ದುರ್ಗಾದೇವಿ ತನ್ನ ದಿವ್ಯ ಶಕ್ತಿಯನ್ನು 7 ಭಾಗಗಳಾಗಿ ವಿಭಜಿಸಿದರು. ಆ 7 ದಿವ್ಯ ರೂಪಗಳೇ ಸಪ್ತದುರ್ಗೆಗಳು. ಮೊದಲ ದೇವಿ ನಂದಿನಿ ನದಿಯ ತೀರದಲ್ಲಿ ಕಟೀಲ್ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಅವತರಿಸಿದರು. ಅವರು ರಾಕ್ಷಸರ ಸೇನೆಯನ್ನು ಭೀಕರ ಯುದ್ಧದಲ್ಲಿ ಸಂಹರಿಸಿದರು. ಎರಡನೇ ದೇವಿ ಮುಲ್ಕಿ ಪ್ರದೇಶದಲ್ಲಿ ಬಪ್ಪನಾಡು ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಪ್ರತ್ಯಕ್ಷರಾದರು. ಅವರ ತ್ರಿಶೂಲದ ಒಂದು ಹೊಡೆತದಲ್ಲೇ ಅನೇಕ ರಾಕ್ಷಸರು ನಾಶವಾದರು. ಮೂರನೇ ದೇವಿ ಮಂಗಳಾದೇವಿ ರೂಪದಲ್ಲಿ ಮಂಗಳೂರು ಪ್ರದೇಶವನ್ನು ರಕ್ಷಿಸಲು ಪ್ರತ್ಯಕ್ಷರಾದರು. ನಾಲ್ಕನೇ ದೇವಿ ಪೊಳಲಿ ರಾಜರಾಜೇಶ್ವರಿ ರೂಪದಲ್ಲಿ ಮಹಾಯುದ್ಧ ನಡೆಸಿ ರಾಕ್ಷಸರ ಶಕ್ತಿಯನ್ನು ಧ್ವಂಸ ಮಾಡಿದರು. ಐದನೇ ದೇವಿ ಉಳ್ಳಾಳ ದುರ್ಗಾ ಪರಮೇಶ್ವರಿ ರೂಪದಲ್ಲಿ ಸಮುದ್ರ ತೀರವನ್ನು ರಕ್ಷಿಸಿದರು. ಭೀಕರ ಗಾಳಿ ಮತ್ತು ಅಲೆಗಳನ್ನು ಸೃಷ್ಟಿಸಿ ರಾಕ್ಷಸರನ್ನು ಸಮುದ್ರದಲ್ಲೇ ನಾಶ ಮಾಡಿದರು. ಆರನೇ ದೇವಿ ಕೊಲ್ಲೂರು ಮೂಕಾಂಬಿಕಾ ರೂಪದಲ್ಲಿ ಕೊಡಚಾದ್ರಿ ಪರ್ವತಗಳ ಬಳಿ ಪ್ರತ್ಯಕ್ಷರಾದರು. ಅವರ ದಿವ್ಯ ಶಕ್ತಿಯಿಂದ ರಾಕ್ಷಸರ ಮಾಯಾಶಕ್ತಿ ನಾಶವಾಯಿತು. ಇದನ್ನೆಲ್ಲ ನೋಡಿ ಕರ್ಕಾಸುರನು ತನ್ನ ಭೀಕರ ರೂಪದಲ್ಲಿ ಯುದ್ಧಭೂಮಿಗೆ ಬಂದನು. ಆ ಸಮಯದಲ್ಲಿ ಸಪ್ತದುರ್ಗೆಗಳು ಒಟ್ಟಾಗಿ ದಿವ್ಯಶಕ್ತಿಯಾಗಿ ಒಂದಾದರು. ಆಕಾಶದಲ್ಲಿ ಮಿಂಚುಗಳು ಹೊಳೆಯುತ್ತಿದ್ದವು. ಪರ್ವತಗಳು ಕಂಪಿಸುತ್ತಿದ್ದವು. ಕೊನೆಗೆ ದುರ್ಗಾದೇವಿ ತನ್ನ ತ್ರಿಶೂಲವನ್ನು ಎತ್ತಿ ಕರ್ಕಾಸುರನ ಮೇಲೆ ಭಾರೀ ಪ್ರಹಾರ ಮಾಡಿದರು. ಒಂದು ಭೀಕರ ಪ್ರಕಾಶದ ಸ್ಫೋಟದೊಂದಿಗೆ ಕರ್ಕಾಸುರನು ಭಸ್ಮವಾದನು. ಅದಾದ ನಂತರ ತುಳುನಾಡಿನ ಭೂಮಿಯಲ್ಲಿ ಮತ್ತೆ ಶಾಂತಿ ಮರಳಿತು. ಜನರು ಸಂತೋಷದಿಂದ ದೇವಿಯ ಜಯಘೋಷ ಮಾಡಿದರು. ಆ ದಿನದಿಂದ ಸಪ್ತದುರ್ಗೆಗಳು ಕರಾವಳಿ ಕರ್ನಾಟಕದ ವಿವಿಧ ಪವಿತ್ರ ಸ್ಥಳಗಳಲ್ಲಿ ನೆಲೆಸಿ ಈ ಭೂಮಿಯನ್ನು ರಕ್ಷಿಸುತ್ತಿದ್ದಾರೆ ಎಂಬ ನಂಬಿಕೆಯಿದೆ. ಇಂದಿಗೂ ನವರಾತ್ರಿ ಹಬ್ಬದ ಸಮಯದಲ್ಲಿ ಸಾವಿರಾರು ಭಕ್ತರು ಈ ದೇವಿಯರನ್ನು ಭಕ್ತಿಯಿಂದ ಪೂಜಿಸುತ್ತಾರೆ. ಅವರು ನಂಬುವುದು ಒಂದೇ ಒಂದು ಮಾತು: ಸಪ್ತದುರ್ಗೆಗಳ ಕೃಪೆಯಿರುವವರೆಗೆ ತುಳುನಾಡಿನ ಭೂಮಿ ಸದಾ ಸುರಕ್ಷಿತವಾಗಿರುತ್ತದೆ.